ಹಿಂಗೆ ನೋಡಿ. ಪುರಾಣ ಪ್ರಸಿದ್ಧ ರಂಗಸ್ಥಳದ ರಂಗನಾಥನಿಗೆ ಇಂದು ಬ್ರಹ್ಮರಥೋತ್ಸವ ನಡೆಯಿತು. ಹೊಯ್ಸಳ ಕಾಲದಲ್ಲಿ ನಿರ್ಮಿಸಿರುವ ಸಂಪೂರ್ಣ ಸಾಲಿಗ್ರಾಮ ಶಿಲೆಯಲ್ಲಿ ಸಪ್ತ ಋಷಿಗಳ ನಿರ್ಮಾಣ ಮಾಡಿರುವ ರಂಗನಾಥನ ವಿಗ್ರಹವೆಂದು ಹೇಳಲಾಗುತ್ತಿದ್ದು, ಪ್ರತಿ ವರ್ಷ ರಥೋತ್ಸವ ಮಾಡಲಾಗುತ್ತಿತ್ತು. ಇಷ್ಟು ದಿನಗಳ ಕಾಲ ಕಬ್ಬಿಣದಲ್ಲಿ ನಿರ್ಮಿಸಿದ್ದ ರಥವನ್ನು ಎಳೆಯಲಾಗುತ್ತಿತ್ತು. ಆದರೆ ಆಗಮ ಶಾಸ್ತ್ರದಲ್ಲಿ ಕಬ್ಬಿಣ ರಥ ಎಳೆಯುವುದು ಅಷ್ಟೇನು ಶ್ರೇಷ್ಠವಲ್ಲ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಇದೇ ಮೊದಲ ಬಾರಿಗೆ ಮರದ ರಥವನ್ನು ಎಳೆದು ಬ್ರಹ್ಮರಥೋತ್ಸವ ನೆರವೇರಿಸಿದರು. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಡಾಕ್ಟರ್ ರಶ್ಮಿ ಮತ್ತು ರಂಗಸ್ಥಳ ಅರ್ಚಕರ ಕುಟುಂಬದ ಸಂಬಂಧಿಕರು ರಥಕ್ಕೆ ಚಾಲನೆ ನೀಡಿದರು. ಇನ್ನು ನಿನ್ನೆಯಷ್ಟೇ ರಥೋತ್ಸವ ಪ್ರಯುಕ್ತ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತರಾತುರಿಯಲ್ಲಿ ಜೆಸಿಬಿ ಮೂಲಕ ರಥ ಸಾಗುವ ರಥ ಬೀದಿಯನ್ನು ದುರಸ್ತಿಗೊಳಿಸಿದ್ದರಿಂದ ರಸ್ತೆ ಗುಂಡಿಮಯವಾಗಿತ್ತು. ರಥ ಸಾಗುವಾಗ ದೇವಾಲಯದ ಉತ್ತರ ಭಾಗಕ್ಕೆ ರಥ ಬಂದಾಗ ರಥದ ಗಾಲಿ ಗುಂಡಿಗೆ ಬಿದ್ದು ರಥ ಸಂಪೂರ್ಣ ಬಾಗಿತ್ತು. ಅದೃಷ್ಟವಶಾತ್ ರಥ ಕೆಳಕ್ಕೆ ಬೀಳದೆ ಸುಭದ್ರವಾಗಿ ಮುಂದೆ ಸಾಗಿತ್ತು. ರಥ ವಾಲುತ್ತಿದ್ದಂತೆ ರಥ ಎಳೆಯುತ್ತಿದ್ದ ಭಕ್ತರಲ್ಲಿ ಕೆಲ ಕಾಲ ಆತಂಕ ಮೂಡಿತ್ತು. ಆದರೆ ಆಗಬಹುದಾದ ಅನಾಹುತ ತಪ್ಪಿ ಸಮಯಕ್ಕೆ ಸರಿಯಾಗಿ ದಕ್ಷಿಣ ಭಾಗದ ಮುಖ್ಯ ದ್ವಾರದ ಬಳಿ ಬಂದು ನಿಂತು ರಥ ಎಲ್ಲ ಭಕ್ತರಲ್ಲಿ ಇದ್ದ ಆತಂಕವನ್ನು ದೂರ ಮಾಡಿತು. 7 ದಿನ ಸಂಕಲ್ಪವಾಗಿ ನಡೆಯುತ್ತೆ. ಇವತ್ತು ಹೊಸದಾಗಿ ಮರದ ತೇರು ಬಂದಿದೆ. ಕಬ್ಬಿಣದಲ್ಲಿ ಮಾಡಬಾರ್ದು ಅಂತ ಆಗಮ ಶಾಸ್ತ್ರದಲ್ಲಿದೆ. ಮರದ ತೇರಿನಲ್ಲಿ ರಥೋತ್ಸವ ಆಗುತ್ತೆ. ಅತಿ ವಿಜೃಂಭಣೆಯಿಂದ ನಡೆಯಿತು. ಆಮೇಲೆ ಇದು ದೇವರು ಪೂರ್ತಿ ಸಾಲಿಗ್ರಾಮ ಶಿಲೆ, ಎಲ್ಲ ಪೂರ್ತಿ ಒಂದೇ ಸಾಲಿಗ್ರಾಮ. ಸಪ್ತಋಷಿಗಳ ಪ್ರತಿಷ್ಠೆ ಮಾಡಿರೋದು, ಹೊಯ್ಸಳ ಕಾಲದಲ್ಲಿ ಕಟ್ಟಿರೋದು ದೇವಸ್ಥಾನ. ಪಾದದ ಹತ್ರ ಕಿಂಡಿ ಇದೆ. ವರ್ಷಕ್ಕೆ ಒಂದು ಸಲ ಸೂರ್ಯನ ಬೆಳಕು ದೇವರ ಪಾದಕ್ಕೆ ಬೀಳುತ್ತೆ. ಮಕರ ಸಂಕ್ರಾಂತಿ ದಿವಸ ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಬೀಳುತ್ತೆ. ಆಮೇಲೆ ಇದು ಬಂದು ಮೋಕ್ಷ ರಂಗ ಅಂತ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ನೋಡಿ ಇಲ್ಲಿ ಬಂದು ನೋಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಮೋಕ್ಷ ರಂಗ ಅಂತ. 7 ದಿವಸ ಸಂಕಲ್ಪದಲ್ಲಿ ಇದು ಬ್ರಹ್ಮರಥೋತ್ಸವ ಆಗಿದೆ. ಪಾಂಚರಾತ್ರ ಆಗಮವಾಗಿ ನಡೆದಿದೆ. ಮಲ್ಲೇಶ್ವರಮಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಬಂದಿರೋದು. ಇನ್ನು ರಂಗಸ್ಥಳ ಎಂದಾಕ್ಷಣ ಜಿಲ್ಲೆ ಮಾತ್ರವಲ್ಲ, ಹೊರಗಿನ ಜಿಲ್ಲೆಯವರಿಗೂ ಕೂಡ ಗೊತ್ತಿರುವ ದೇವರು. ಇಂದು ನಡೆದ ರಥೋತ್ಸವಕ್ಕೆ ಪ್ರಚಾರವಿಲ್ಲದ ಕಾರಣ ನಿರೀಕ್ಷಿಸಿದಷ್ಟು ಭಕ್ತರು ಸೇರಲಿಲ್ಲ. ಇದಕ್ಕೆ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದು, ಜವಾಬ್ದಾರಿ ಹೊತ್ತ ತಹಸೀಲ್ದಾರ್ ಮಾತ್ರವಲ್ಲ, ಸುತ್ತಮುತ್ತಲ ಭಕ್ತರು ರಥೋತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಲು ಶ್ರಮ ಹಾಕಬೇಕು ಎಂದು ಸಲಹೆ ನೀಡಿದರು. ನಾನು ಈಗ ಒಳಗಡೆ ಹೋದಾಗ ಸಹ ಅದನ್ನೇ ನಾನು ಗಮನಿಸ್ತಾ ಇದ್ದೆ. ಬರೀ ನಾನು ತಹಸೀಲ್ದಾರ್ ಅವರು ಒಬ್ಬರನ್ನ ಮಾತ್ರ ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ, ಎಲ್ಲ ಜನಗಳಿಗೂ, ಇಡೀ ಕರ್ನಾಟಕ ಜನತೆಗೆ ಮತ್ತು ಏನು ಇಡೀ ಭಾರತ ದೇಶಕ್ಕೆ ಸಲ್ಲುವಂತಹ ದೇವಸ್ಥಾನ. ಅಂತಹ ದೇವಸ್ಥಾನಕ್ಕೆ ನಿಜವಾಗಲೂ ಮೂಲಭೂತ ಸೌಕರ್ಯಗಳ ಕೊರತೆ, ಪ್ರಚಾರದ ಕೊರತೆ, ಅದನ್ನು ಏನು ಜನಗಳನ್ನು ತಲುಪಿಸೋ ಅಂಥ ಒಂದು ರೀತಿಯಲ್ಲಿ ಸರ್ಕಾರಗಳ ವೈಫಲ್ಯ, ಇದನ್ನೆಲ್ಲ ನಾನು ಒಳಗಡೆ ಗಮನಿಸಿದೆ. ನನ್ನ ಸ್ನೇಹಿತರ ಜೊತೆ ಚರ್ಚೆ ಕೂಡ ಮಾಡಿದೆ. ಇಂತಹ ಒಂದು ದೇವಸ್ಥಾನಗಳನ್ನು ನಾವು ಏನು ಪ್ರಚಾರ ಮಾಡೋದ್ರಿಂದ, ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಿಂದ, ದೇವರ ಆಶೀರ್ವಾದ ಜನಗಳಿಗೆ ಸಿಗೋದನ್ನು ಮಾಡೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಸಹ ಎತ್ತಿ ಹಿಡಿಯುವಂತಹ ಕೆಲಸ ಸಹ ಆಗುತ್ತೆ. ಬೋದಗಾನಹಳ್ಳಿ, ತಿಪ್ಪೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಉಚಿತ ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ಪಾನಕ, ಹೆಸರುಬೇಳೆ, ಲಡ್ಡು ಪ್ರಸಾದವನ್ನು ಹರಕೆ ಹೊತ್ತ ಭಕ್ತರು ಹಂಚಿಕೆ ಮಾಡಿದರು. ರಂಗನಾಥನ ಉತ್ಸವ ಮೂರ್ತಿಯನ್ನ ಹೊತ್ತ ಮರದ ರಥ ದೇವಾಲಯದ ಒಂದು ಸುತ್ತು ಬಂದಿದ್ದು, ನೆರೆದಿದ್ದ ಭಕ್ತರು ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿ ಭಾವವನ್ನು ಮೆರೆದರು. ರಥೋತ್ಸವದ ಅಂಗವಾಗಿ ಅಂಗಡಿ ಮುಗ್ಗಟ್ಟುಗಳು ಬತ್ತಾಸು, ಖಾರ, ಪೂರಿ ಮಾರಾಟ ಮಾಡುತ್ತಿದ್ದರು. ಹೆಣ್ಣು ಮಕ್ಕಳೆಲ್ಲರೂ ರಥದ ಅಡಿಯನ್ನು ಮುಟ್ಟಿ ರಂಗನಾಥನ ಒಲಿಸಿಕೊಳ್ಳಲು ಉತ್ಸುಕರಾಗಿದ್ದರು. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.